ನೋಡ್ರಿ ಕಾಲ ಹೆಂಗಿದೆ. ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತ ಇವತ್ತು ಈ ಒಂದು ಹುರು ಬಿಸಿಲಲ್ಲಿ ಈ ತರ ಪಾದನ ಹಾಕೊಂಡು ಬೆಂಗಳೂರು ವಿಧಾನಸೌಧ ತನಕ ಹೋಗ್ತಾ ಇದ್ದಾನೆ ಅಂದ್ರೆ ಏನಾಯ್ತು ಪರಿಸ್ಥಿತಿ. ನಮ್ಮ ಹಜ್ಜಿಪುರ ಗ್ರಾಮದಿಂದ ನೋಡಿ, ನಮ್ಮ ಸುತ್ತಮುತ್ತಲಿನ ಎಲ್ಲ ಮಲೆಮಹದೇಶ್ವರ ಬೆಟ್ಟ ಈ ಸುತ್ತಮುತ್ತಲಿನ ಎಲ್ಲ ಹಳ್ಳಿಯ ರೈತ ಬಾಂಧವರು ಸೇರ್ಕೊಂಡು ಇವತ್ತು ಬೆಂಗಳೂರಿನ ವಿಧಾನಸೌಧದ ಮುಂದೆ ಪ್ರತಿಭಟನೆಗೆ ಹೋಗ್ತಾ ಇದೀವಿ ಅಂತ ಅಂದ್ಬಿಟ್ಟು ಇಲ್ಲಿಂದ ಪಾದಯಾತ್ರೆ ಮಾಡ್ತಾರೆ. ಏನ್ರಿ ಇದು? ವಾಸ್ತವ ಏನಾಯ್ತಾ ಇದೆ? ಸೊ ನಮಗೆ ಪ್ರಾಣಿಗಳಿಂದ ದಾಳಿ ಆಗ್ತಾ ಇದೆ, ನಮಗೆ ಕುಡಿಯುವ ನೀರಿನ ಕನಿಷ್ಠ ಮೂಲಭೂತ ಸೌಲಭ್ಯಗಳಿಲ್ಲ. ಸೊ ಪ್ರಾಣಿಗಳು, ಈ ರೆಸಾರ್ಟ್ಗಳು ಮತ್ತೆ ಇವೆಲ್ಲ ಬ್ಯಾನ್ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಯಾವುದೋ ಈ ಸಫಾರಿಗಳು ರೆಸಾರ್ಟ್ಗಳು ಎಲ್ಲ ಬ್ಯಾನ್ ಆಗಬೇಕು ಅಂದ್ಬಿಟ್ಟು ನೋಡಿ ಎಲ್ಲ ರೈತ ಬಂದವರು ಪಾಪ ಇಲ್ಲಿಂದ ಪಾದಯಾತ್ರೆ ಓಡ್ತಾ ಇದ್ದಾರೆ. ನೋಡಿ ವೀಕ್ಷಣೆ ಮಾಡಿ ನೋಡಿ, ಪಾದಯಾತ್ರೆಗೆ ಸಿದ್ಧರಾಗಿ ಹೋಗ್ತಾ ಇದ್ದಾರೆ ನೋಡಿ. ಇಲ್ಲಿಂದ ವಾಕವಾಗಿ ನೋಡ್ಕೊಳ್ಳಿಯಪ್ಪ, ಇಲ್ಲಿಂದ ಎಷ್ಟು ಉದ್ದ ಇದ್ದಾರೆ. ಒಂದು ಊಟೋಪಚಾರದ ವ್ಯವಸ್ಥೆಗಳನ್ನೆಲ್ಲ ಮಾಡಿಕೊಂಡು ಪಾಪ ಈ ಥರ ನೋಡಿ ಹೆಂಗೆ ರೈತರು ಹಿಂಗೆ ಆಗ್ಬಿಟ್ರೆ ಹೆಂಗಪ್ಪ ಕತೆ. ರೈತರ ಜೀವನ ಭಾಳ ನರಕ ಆಗ್ಬಿಡ್ತದೆ ಬದುಕು ನೋಡ್ರಿ. ರೈತರ ಬಾಳು ಏನಾಗುತ್ತೆ ಅಂತಕ್ಕಂಥದ್ದನ್ನ ನಾವು ನೀವು ಮನಗಂಡಬೇಕಾಗತ್ತೆ. ಎಸ್, ಒಂದು ಕ್ಲಿಪ್ಪನ್ನು ನಾನು ಅರ್ಪಣೆ ಮಾಡ್ತೀನಿ, ಮಾಡಿ ಇಲ್ಲಿಗೆ ಫೈನಲ್ ಮಾಡ್ತೀನಿ. ಎಸ್, ಇಲ್ಲಿಂದ ಓಡ್ತಾ ಇದ್ದಾರೆ ಪಾದಯಾತ್ರೆ ನೋಡಿ. ಚಿನ್ನಪ್ಪನ ನಮ್ಮ ರೈತ ಬಂದವರು ಚಿನ್ನಪ್ಪ ಅವರು, ಬನ್ನಿ ಈ ಥರ ನಾವು ಹಜ್ಜಿಪುರದಿಂದ ಹೊಡ್ತಾ ಇದ್ದೀವಿ ಅಂತ ನಮಗೆ ದೂರವಾಣಿ ಕರೆ ಮಾಡ್ತಾರೆ. ಅದರಂತೆಯೇ